ಇವತ್ತು 11/4/2026 ಸ್ಯಾಟರ್ಡೆ. ಇವತ್ತು ನಮ್ಮ ಆಫೀಸಲ್ಲಿ ಆ್ಯನ್ಯುವಲ್ ಡೇ ಇದೆ. ಸೊ ಇವತ್ತೇನೋ ಎದ್ದಿದ ತಕ್ಷಣ ಏನೋ ಒಂಥರ ಗುಡ್ ವೈಬ್ಸ್ ಬರ್ತಾಯಿದೆ ಮೈಂಡಲ್ಲಿ, ರಿಫ್ರೆಶ್ಮೆಂಟ್ ಫೀಲಿಂಗ್ ಬರ್ತಿದೆ. ಡೈಲಿ ಆಫೀಸ್ಗೆ ಹೋಗೋದೇ ಡಿಫ್ರೆಂಟು. ಆಫೀಸಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ, ಏನಾದರೂ ಈ ಥರ ಪ್ರೋಗ್ರಾಮ್ಸ್ ಇದ್ದಾಗ ದಟ್ ವೈಬ್ಸ್ ಇಸ್ ಡಿಫ್ರೆಂಟ್. ಸೊ ನಂಗೆ ತುಂಬ ಖುಷಿ ಆಗ್ತಿದೆ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇದು ನನ್ನ ಸೆಕೆಂಡ್ ಇಯರ್ ಆ್ಯನ್ಯುವಲ್ ಡೇ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದು. ನಾನು ಹೋಗ್ತಾ ಇರೋ ಈ ಆಫೀಸಲ್ಲಿ ತುಂಬ ಖುಷಿ ಆಗ್ತಿದೆ. ಇವತ್ತು ಗೊತ್ತಿಲ್ಲ, ಸ್ಯಾಟರ್ಡೆ ಆದ್ರೂ ಆಫೀಸ್ಗೆ ಹೋಗೋಕ್ಕೆ ಬೇಜಾರಾಗ್ತಾಯಿಲ್ಲ. ಸೊ ಬನ್ನಿ ನೋಡೋಣ ಈ ಲಾಗ್ ಹೆಂಗೆ ಹೋಗುತ್ತೆ ಅಂತ. ಸೊ ಆಫೀಸ್ಗೆ ಹೋಗಿ ಅಲ್ಲಿಂದ ಕ್ಯಾಬಲ್ಲಿ ನಾವು ಬ್ಯಾಂಗ್ಳೂರ್ಗೆ ಹೋಗಬೇಕು. ಸೊ ಆ್ಯನ್ಯುವಲ್ ಡೇ ಇರೋದು ಆಫೀಸಲ್ಲ, ಹೋಟೆಲಲ್ಲಿ, 4 Seasons ಗಂಗಾನಗರ್. ಸೊ ಅಲ್ಲಿಗೆ ಹೋಗಬೇಕು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಓವರ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು. ಆ್ಯಂಡ್ ನೋಡೋಣ ಬನ್ನಿ ಲಾಗ್ ಹೆಂಗೆ ಹೋಗುತ್ತೆ ಅಂತ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬಾ ಥ್ಯಾಂಕ್ಸ್. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ, ಸ್ಟಾರ್ಟ್ ಮಾಡಿ ವಿತಿನ್ 15 ಡೇಸಲ್ಲೇ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ನಂಗೆ ನಿಮ್ಮಿಂದ ಅಂತ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ತುಂಬಾ ಥ್ಯಾಂಕ್ ಯು. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ರೆಡಿ ಆದಮೇಲೆ ನಾನು ಒಂದು ಥೀಮ್ ಇದೆ, ಆ ಥೀಮ್ ಏನಂತ ತೋರಿಸ್ತೀನಿ. ನಾನು ಫುಲ್ಲು ಎಲ್ಲ ರೆಡಿಯಾಗಿ ಬಂದ ಮೇಲೆ ನಿಮಗೆ ವಿಡಿಯೋ ಆನ್ ಮಾಡ್ತೀನಿ, ಓಕೆನಾ? ಯಾವ ಥರ ಡ್ರೆಸ್ ವೇರ್ ಮಾಡಬೇಕು ಇವತ್ತು, ಯಾವ ಥರ ಒಂದು ಟೀ ಶರ್ಟ್ ಕೊಟ್ಟಿದ್ದಾರೆ ನಮಗೆ. ಸೊ ಪ್ರತಿ ಸಲ ಆ್ಯನ್ಯುವಲ್ ಡೇ ಆದಾಗ್ಲೂ ಎಲ್ಲರಿಗೂ ಒಂದೇ ರೀತಿ ಟೀ ಶರ್ಟ್ ಕಂಪಲ್ಸರಿ, ದಟ್ ಈಸ್ ಮ್ಯಾಂಡೇಟ್ರಿ. ಸೊ ಟೀ ಶರ್ಟ್ ಇಶ್ಯೂ ಮಾಡಿದ್ದಾರೆ. ಸೊ ಎಲ್ಲ ಹಾಕ್ಕೊಂಡು ರೆಡಿ ಆದಮೇಲೆ ನಿಮಗೆ ವಿಡಿಯೋ ಆನ್ ಮಾಡ್ತೀನಿ, ಓಕೆನಾ? ಸೊ ಇದೇ ನೋಡಿ ನನ್ನ ಔಟ್ಫಿಟ್ಟು, ಆ್ಯನ್ಯುವಲ್ ಡೇ ಔಟ್ಫಿಟ್ಟು. ಸೊ ಇದೇ ಟೀ ಶರ್ಟ್ ಇಶ್ಯೂ ಮಾಡಿದ್ದು. ಸೊ ಈ ಸಲ ಬಂದು ವೆಲಾಸಿಟಿ ಅನ್ನೋ ಥೀಮಲ್ಲಿ ಟೀ ಶರ್ಟ್ನ ಇಶ್ಯೂ ಮಾಡಿದರು ನಮಗೆ. ಲಾಸ್ಟ್ ಟೈಮ್ ಬಂದು ಎಂಪವರ್ ಅನ್ನೋ ಥೀಮಲ್ಲಿ ಮಾಡಿದರು. ಸೊ ಪ್ರತಿ ಸಲವೂ ಒಂದೊಂದು ಥೀಮಲ್ಲಿ ಅವರು ಟೀ ಶರ್ಟ್ನ ಇಶ್ಯೂ ಮಾಡ್ತಾರೆ. ಅಂದರೆ ಅದೊಂದು ಮೆಮೊರಿ ಇರುತ್ತಲ್ವ, ಒಂದೊಂದು ಇಯರಿಗೂ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಗಲಿ ಅಥವಾ ಪ್ರಾಡಕ್ಟ್ಸ್ ಆಗಲಿ ಎಲ್ಲದನ್ನು ಬೇಸಾಗಿ ಇಟ್ಕೊಂಡು ಅವರು ಅದನ್ನು ಆ ಥೀಮ್ನ ಕ್ರಿಯೇಟ್ ಮಾಡೋದು. ಸೊ ಈ ಸಲ ಬಂದು ವೆಲಾಸಿಟಿ ಅನ್ನೋದು ಒಂದು ಥೀಮ್ ಆಗಿತ್ತು. ಸೊ ನೆಕ್ಸ್ಟು ನಾನು ಅದನ್ನು ವೇರ್ ಮಾಡಿಕೊಂಡು ನೆಕ್ಸ್ಟ್ ಮೇಕಪ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಇವತ್ತು NYBay ಅವ್ರದ್ದು ಮೇಕಪ್ ಪ್ರಾಡಕ್ಟ್ಸ್ ನಾನು ನಿಮಗೆ ರಿವ್ಯೂ ಕೊಟ್ಟಿದ್ನಲ್ವ. ಸೊ ಅದನ್ನೇ ಇವತ್ತು ನಾನು ಟ್ರೈ ಮಾಡಿದೆ. ಸೊ ಮಧ್ಯದಲ್ಲಿ ನನಗೆ ಕಾಲ್ಸ್ ಬರ್ತಾಯಿತ್ತು ಆಫೀಸಿಂದ, ರೆಡಿ ಆದ್ರಾ ಅಂತ. ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ನೋಡಿ, ಫಸ್ಟು ನಿವಿಯಾ ಸಾಫ್ಟ್ ಮಾಯಿಶ್ಚರೈಸರ್ನ ನಾನು ಅಪ್ಲೈ ಮಾಡಿದೆ. ನೆಕ್ಸ್ಟು ಪ್ರೈಮರ್, NYBay ಅವರ ಪ್ರೈಮರ್ನ ಅಪ್ಲೈ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ನನ್ನ ಫೇಸು ಎಷ್ಟು ಗ್ಲೋ ಆಗಿದೆ ಅಂತ. ಸೊ ನನಗೆ ಈ ಪ್ರಾಡಕ್ಟ್ಸ್ ಹೇಗೆ ಅಂದರೆ, ಈಗ ಬಿಫೋರ್ ಅಪ್ಲೈಯಿಂಗ್ ದ ಮೇಕಪ್ ಆ್ಯಂಡ್ ಆಫ್ಟರ್ ಅಪ್ಲೈಡ್ ದ ಮೇಕಪ್ ಯಾವುದೇ ರೀತಿ ಡಿಫ್ರೆನ್ಸ್ ನನಗೇನು ಅನಿಸಲ್ಲ. ಬಿಕಾಸ್ ನನಗಿದು ನ್ಯಾಚುರಲ್ ಅಂತ ಅನಿಸುತ್ತೆ. ಏನು ಮೇಕಪ್ ಹಾಕಿದ್ದೀನಿ ಅಂತ ನನಗೆ ಆ ಫೀಲೇ ಬರಲ್ಲ ಅದು. ಇವಾಗ ನೋಡಿ, ಫುಲ್ಲು ಕಂಪ್ಲೀಟ್ ಆದಮೇಲೆ ನನ್ನ ಫೇಸ್ ನೋಡಿ, ಅದಕ್ಕೂ ಮುಂಚೆನೂ ಫೇಸ್ ನೋಡಿದ್ದೀರ, ಎದ್ದಿದ ತಕ್ಷಣ ವ್ಲಾಗ್ ಮಾಡಿದ್ದೀನಿ, ನನ್ನ ಮುಖ ಕೂಡ ತೊಳೆದಿರಲಿಲ್ಲ. ಸೊ ಆವಾಗಿನ ಫೇಸಿಗೂ ಈಗ ಮೇಕಪ್ ಆದಮೇಲೆ ತೋರಿಸ್ತೀನಲ್ವ ಫೇಸು, ಅದನ್ನು ನೋಡಿ, ಕಂಪೇರ್ ಮಾಡಿ ನೋಡಿ, ಏನೂ ಡಿಫ್ರೆನ್ಸ್ ಇಲ್ಲ ಅಷ್ಟೇನು. ಸೊ ಅದಕ್ಕೋಸ್ಕರ ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಅದೇನೋ ಗೊತ್ತಿಲ್ಲ, ನನ್ನ ಫೇಸಿಗೆ ಈ ಥರ ಆಗ್ತಾಯಿದೆಯೋ ಅಥವಾ ಬೇರೆ ಎಲ್ರಿಗೂ ಇದೇ ಥರನೋ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನೋಡೋದಾದರೆ ನನಗೆ ಈ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗಿದೆ. ಸೊ ನೆಕ್ಸ್ಟು ಪ್ರೈಮರ್ ಆದಮೇಲೆ ನಾನು ಬೇಬಿ ಕ್ರೀಮ್ನ ಅಪ್ಲೈ ಮಾಡಿದೆ. ನೆಕ್ಸ್ಟು ನನ್ನ ಫೇವ್ರೆಟ್ ಬ್ಲಷ್ಷು, ನಂಗೆ ಬ್ಲಷ್ ಅಪ್ಲೈ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ನೆಕ್ಸ್ಟು ಬ್ಲಷ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ನಾನು ಏನು ಹಚ್ಚಿದ್ದೀನಿ ಅಂತಲೇ ಅನಿಸಲ್ಲ ನನಗೆ. ನಂದು ಪ್ಯೂರ್ ಆಯಿಲಿ ಸ್ಕಿನ್ನು. ಸೊ ನನಗೆ ಅನಿಸಲ್ಲ ಅಷ್ಟಾಗಿ ನಾನು ಮೇಕಪ್ ಮಾಡಿದ್ದೀನಿ ಅಂತಲೇ ನನಗೆ ಗೊತ್ತಾಗಲ್ಲ. ನೋಡಿ, ನನ್ನ ಫೇಸಲ್ಲಿ ಏನು ಆ ಥರ ಎದ್ದು ಬ್ರೈಟಾಗಿ ಏನು ಕಾಣಿಸ್ತಾ ಇಲ್ಲ, ಬೂದಿ ಥರ ಕಾಣಿಸ್ತಿಲ್ಲ. ಆ್ಯಂಡ್ ನೋಡಿ ಡಿಫ್ರೆನ್ಸು, ಕುತ್ತಿಗೆಗೂ ಫೇಸ್ಗೂ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ನಾನು ಕುತ್ತಿಗೆಗೇನು ಅಷ್ಟೊಂದೇನು ಅಪ್ಲೈ ಮಾಡಲೇ ಇಲ್ಲ, ನೀವೇ ನೋಡಿದ್ದೀರ ವೀಡಿಯೋದಲ್ಲಿ. ಸೊ ನೆಕ್ಸ್ಟ್ ಅದೇ NYBay ಅವರ ಕಾಂಪ್ಯಾಕ್ಟ್ ಪೌಡರ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಈವನ್ ಮಾಮೂಲಿ ಪೌಡರ್ಸ್ ಎಲ್ಲ ಬರುತ್ತಲ್ಲ, ಈ ಸಿಂತಾಲು, ಪಾಂಡ್ಸ್ ಪೌಡರ್ ಆಗಿರ್ಬೋದು ಅಥವಾ ಯಾರ್ಡ್ಲೆ, ಇದೆಲ್ಲ ನನಗೆ ಯೂಸ್ ಮಾಡಿ ನೋಡಿದ್ದೀನಿ. ಬಟ್ ಏನೋ ಅದು ಅಪ್ಲೈ ಮಾಡಿದ್ಮೇಲೆ ಬೂದಿ ಥರ ಬರುತ್ತೆ. ಬಟ್ ಈ ಪ್ರಾಡಕ್ಟು ಆ ಥರ ಅನಿಸ್ಲಿಲ್ಲ ನನಗೆ. ಯಾಕೋ ತುಂಬ ಕ್ರಶ್ ಆಗಿದೆ ಈ ಪ್ರಾಡಕ್ಟ್ ಮೇಲೆ ನನಗೆ, ಎಸ್ಪೆಷಲಿ ಹೇಳಬೇಕು ಅಂದರೆ. ಸೊ ನೆಕ್ಸ್ಟು ಕಾಜಲ್ನ ಅಪ್ಲೈ ಮಾಡಿದೆ. ನಂಗೆ ಕಾಜಲ್ ಹಚ್ಚೋದು ಅಂದರೆ ತುಂಬಾ ಇಷ್ಟ. ಬಟ್ ನಂಗೆ ಹಚ್ಕೊಳಕ್ಕೆ ಬರಲ್ಲ, ಬಟ್ ಹಚ್ಕೊಂಡಿದ್ದೀನಿ ಹೆಂಗೋ.
ಆಮೇಲೆ ನೆಕ್ಸ್ಟು ಎಲ್ಲ ಮೇಕಪ್ ಎಲ್ಲ ಫಿಕ್ಸ್ ಮಾಡೋಕ್ಕೆ ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಫೈನಲ್ ಲುಕ್ಕು ಈ ಥರ ಇತ್ತು. ನೆಕ್ಸ್ಟ್ ನಾನು ಈ ವಾಚ್ನ ವೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನ್ನ ಕೊಲೀಗ್ ಇದೇ ವಾಚ್ನ ಹಾಕೊಂಬನ್ನಿ ಅಂತ ಹೇಳಿದರು, ಬಿಕಾಸ್ ಅವ್ರ ಹತ್ರನೂ ಸಿಮಿಲರ್ ಪ್ರಾಡಕ್ಟ್ ಇತ್ತು. ಸೊ ಹಾಗಾಗಿ ಇದೇ ವಾಚ್ನ ವೇರ್ ಮಾಡ್ಕೊಂಬನ್ನಿ ಅಂಜನಾ ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡೆ. ನೆಕ್ಸ್ಟ್ ಆಫೀಸಿಗೆ ರೀಚ್ ಆದೆ. ನೆಕ್ಸ್ಟ್ ಅಲ್ಲಿಂದ ಕ್ಯಾಬಲ್ಲಿ ನಾವು 3 ಜನ ಕ್ಯಾಬಲ್ಲಿ, ಒಂದು ಕ್ಯಾಬಲ್ಲಿ, ಇನ್ನು ಮಿಕ್ಕಿದವರೆಲ್ಲ ಬೇರೆ ಬೇರೆ ಕ್ಯಾಬಲ್ಲಿ ಬಂದರು. ಸೊ ನೆಕ್ಸ್ಟ್ 4 ಸೀಸನ್ಸ್ ನೋಡಿ ಇದೇನೆ ರೀಚ್ ಆದ್ವಿ. ರೀಚ್ ಆದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು ಒಳಗಡೆ. ಫಸ್ಟು ನಮ್ಮದು 1 ಇಯರ್ ಜರ್ನಿನ VT ಶೋ ಮಾಡಿದ್ರು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಹಂಗೆ ಮಿರರ್ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಕೊಂಡು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಯಿತು. ಸ್ವಲ್ಪ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡಿದರು. ಆ್ಯಕ್ಟಿವಿಟೀಸ್ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ನಾವು. ಇದು ರೋಬೋಟಿಕ್ ಡ್ಯಾನ್ಸ್ ಅಂತ, ರೋಬೋಟ್ ಯಾವ ಥರ ಡ್ಯಾನ್ಸ್ ಮಾಡುತ್ತೆ ಅನ್ನೋದು ಒಂದು ಟಾಸ್ಕ್ ಇತ್ತು. ಸೊ ಅದನ್ನು ಈ ಥರ ಕಂಪ್ಲೀಟ್ ಮಾಡಬೇಕಿತ್ತು. ತುಂಬಾ ಚೆನ್ನಾಗಿತ್ತು, ಮಜವಾಗಿತ್ತು. ಸೊ ಇದು ಒಂದು ಆ್ಯಕ್ಟಿವಿಟಿ. 4 ಗ್ರೂಪ್ ಡ್ಯಾನ್ಸ್ ಇತ್ತು, ಅಂದರೆ ಬೇರೆ ಕಡೆಯಿಂದ ಕರೆಸಿದ್ರು. 4 ಗ್ರೂಪ್ ಡ್ಯಾನ್ಸ್ ಇತ್ತು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಆ ಇಬ್ಬರು ಹುಡುಗಿರು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಿದ್ರು ಫ್ರಂಟಲ್ಲಿ ಇದ್ದಿದ್ದವರು. ನನಗಂತೂ ಒಂದು ಹುಡುಗಿ ಮೇಲೆ ಫುಲ್ ಕ್ರಶ್ ಆಗೋಯಿತು ಬೇಸಿಕಲಿ. ಆ್ಯಂಡ್ ದೆನ್ ಇದು ತುಂಬಾ ಇಷ್ಟ ಆಗಿದ್ದು ಅಂದರೆ ಇದೇ ನಮಗೆ. ಏನೋ ಒಂಥರ ಯೂನಿಕ್ ಆಗಿತ್ತು ಗೈಸ್. ಈ ಡ್ಯಾನ್ಸು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಅದ್ರದ್ದು. ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಅವಾರ್ಡ್ ಫಂಕ್ಷನ್ಸ್ ಎಲ್ಲ ಇತ್ತು. ನನ್ನ ಕೊಲೀಗ್ಗೆ ಒಂದು ಅವಾರ್ಡ್ ಬಂತು, CFT ಆಡಿಟ್ ಅವಾರ್ಡ್ ಅಂತ. ಅಲ್ಲಿ ಬರ್ತಾ ಇದ್ದಾರಲ್ಲ ಗಾಯತ್ರಿ ಅಂತ ಅವ್ರ ನೇಮು. ನನ್ನ ಕೊಲೀಗು ಮತ್ತು ನನ್ನ ಸೀನಿಯರ್ ಎರಡೂ ಅವರೇ. ನಂಗೆ ತುಂಬ ಇಷ್ಟ ಅವರಂದರೆ. ಯಾವತ್ತೂ ನನ್ನ ಜೊತೆ ಸೀನಿಯರ್ ಥರ ನಡ್ಕೊಂಡೇ ಇಲ್ಲ, ಆ್ಯಸ್ ಎ ಫ್ರೆಂಡ್ ಥರನೇ ಇದ್ದಾರೆ ನನಗೆ. ಯಾವತ್ತೂ ಅಷ್ಟೇ, ಇವತ್ತು ಅಷ್ಟೇ, ಮುಂದೆನೂ ಹಾಗೆ ಇರ್ತಾರೆ. ಸೊ ಅವ್ರಿಗೆ CFT ಆಡಿಟ್ ಅವಾರ್ಡ್ ಬಂತು. ತುಂಬ ಖುಷಿ ಆಯಿತು ನನಗೆ, ನನ್ನ ಕೊಲೀಗಿಗೆ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಲಾಸ್ಟ್ ಟೈಮ್ ನನಗೆ ಬೆಸ್ಟ್ ನ್ಯೂ ಕಮರ್ ಅವಾರ್ಡ್ ಸಿಕ್ಕಿತ್ತು. ಈ ಟೈಮ್ ಅವ್ರಿಗೆ CFT ಅವಾರ್ಡ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಒಂದು ಏನಂತ ಅಂದರೆ, ಯಾರಿಗೆ ಅವಾರ್ಡ್ ಬಂದಿದೆ, ಯಾರು ಸ್ಟೇಜ್ ಮೇಲೆ ಬರ್ತಾರಲ್ವ, ಅವರೆಲ್ಲರೂ ಡ್ಯಾನ್ಸ್ ಮಾಡಿಕೊಂಡೇ ಬರಬೇಕಿತ್ತು. ಅದೊಂದು ಎಂಜಾಯ್ಮೆಂಟ್ಗೆ ಅಂತ ಹೇಳಿಬಿಟ್ಟು ಆ್ಯಂಕರ್ ಅದನ್ನು ಹೇಳಿದರು ಆ ಥರ. ಸೊ ಎಲ್ಲರೂ ಅವಾರ್ಡ್ ಇಸ್ಕೊಳ್ಳೋರೆಲ್ಲರೂ ಡ್ಯಾನ್ಸ್ ಮಾಡಿಕೊಂಡೇ ಬರ್ತಿದ್ದಾರೆ. ನೀವು ನೋಡಿದ್ರಲ್ವ, ತುಂಬಾ ಎಂಜಾಯ್ ಮಾಡಿದ್ವಿ ಗೈಸ್. ಈ ಆ್ಯನ್ಯುವಲ್ ಪಾರ್ಟಿಯಲ್ಲಿ ಯಾರು HOD ಆಗಲಿ, ಯಾರಾಗಲಿ, ಯಾವ MD ಸಾರು ಅಷ್ಟೇ, ಯಾರು ಅಷ್ಟೇ, ಎಲ್ಲರೂ ಫುಲ್ಲು ಫ್ರೆಂಡ್ಲಿ ಆಗಿದ್ದರು. ಲಾಸ್ಟ್ ಟೈಮ್ ಕೂಡ ಹಾಗೇ ಫುಲ್ ಫ್ರೆಂಡ್ಲಿ ಆಗಿದ್ದರು. ಸೊ ಎಲ್ಲ ಮುಗೀತು. ಅದೆಲ್ಲ ಅವಾರ್ಡ್ ಫಂಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಡ್ರಿಂಕ್ಸ್ ಪಾರ್ಟಿ ಸ್ಟಾರ್ಟ್ ಆಯಿತು. ಅದನ್ನು ಎಲ್ಲ ಮುಗಿಸ್ಕೊಂಡು ನಾನೇನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಓಕೆ ಗೈಸ್, ಎಲ್ಲ ಮುಗೀತು. ಇವಾಗ ಹೊರಡ್ತಾ ಇದ್ದೀವಿ. ಯಾಕೆ ಫುಲ್ ಫಂಕ್ಷನ್ ಎಲ್ಲ ಮುಗೀತು. ಫುಲ್ಲು ನಿದ್ದೆ ಬರ್ತಾ ಇದೆ. ಮನೆಗೆ ಹೋಗಿದ ತಕ್ಷಣ ಪಾಚ್ಕೊಂಡ್ಬಿಡ್ಬೇಕು. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.